ಕೇಳಿದೆ, ರೂಮ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಟೇಬಲ್ ಹೊಸ ತರ್ತೀವಿ ಅಂತ ಅಂದರು. ನಾವು ಮತ್ತೆ ಈ ಟೇಬಲ್ ಹೌದಾ, ಏನೋ ಬಂದಿದ ತಕ್ಷಣ ಅನಿಸ್ತು ನನಗೆ ಅಲ್ಲಿದ್ದಿದೆ ಕರೆಕ್ಟ್ ಅನಿಸ್ತು. ಆ ಟೇಬಲ್ ಒಂಚೂರು ದೊಡ್ಡದಿದೆ ತಂದರೆ ಮತ್ತೆ ಹಾಕ್ಬಿಡಿ ಅಲ್ಲೇ, ನಾವು ಸುಮ್ಮನೆ ಚೇಂಜ್ ಮಾಡಿಕೊಂಡು. ನಾನೇನು ನೋಡಲಿಲ್ಲ, ಅಲ್ಲಿ ಟೇಬಲ್ ಹಾಕಿ ಅಂತ ಈ ಕಡೆ ಹಾಕೊಂಡು ನೋಡೋಣ. ಆ ಟೇಬಲ್ ಬಂದಮೇಲೆ ಏನಾದ್ರು ಕರ್ಸಿ ಕೇಳಬೇಕು, ಈಗ ಜಾಗ ಎಷ್ಟು ದಿನ ಆಯ್ತಮ್ಮ ಕಳಿಸಿ? ನನಗೆ ಗೊತ್ತಿರಂಗೆ 1 ತಿಂಗಳಾಗಿದೆ. ಸರ್ವೆ ಬಂದಿದ್ರಾ ನಿಮ್ಮ ಸ್ಪಾಟಿಗೆ? ಬಂದಿಲ್ಲ. ಹೇಳಿ ಹೇಳಿ ಹೇಳಿ. ಗಂಗಾಧರ್ ಗೌಡ್ರೆ ನಾವು ಅವಕಾಶ ಮಾಡಿಕೊಡೋಣ, ಅವಕಾಶಕ್ಕೆ ಯಾವ ಮಾತ್ರ ಮಾಡಬೇಕು ಅದೇ ಕೂಡ ಗೌಡ್ರೆ, ಬುಕ್ಸ್ ಆಗಿರೋದು ಒಂದು ಡಿಸ್ಪ್ಯೂಟ್ ಕೇಸ್ ಸಂಬಂಧ ನಾನು ಇದು ತಾಲೂಕು ಸರ್ವೆ ರಿಪೋರ್ಟ್ ಕೇಳಿದ್ದೆ. ಯಾರು ಮಂಜೇಶ್ ಬಂತಾ? ಯಾವ ಸರ್ವೆ ಮಂಜೇಶಿಗೆ ಮಾತಾಡಿ ನೀವು. ಹಾಂ, ಮಂಜೇಶಿಗೆ ಮಾತಾಡಿ. ನಾನು ಹೇಳ್ತೀನಿ ಅವ್ರಿಗೆ, ನಾನು ರಿಮೈಂಡ್ ಮಾಡಮ್ಮ. ಆಮೇಲೆ ಕಂದಾಯ ರಿಮೈಂಡ್ ಮಾಡಿ. ತೆಗಿತಾ ಇಲ್ಲ ಫೋನ್ ಅವರು, ಆಯಿತಾ? ಅವ್ರ ಹತ್ರ ರಿಪೋರ್ಟಿಗೆ ಕಳಿಸಿದ್ದೀವಿ, ಅವ್ರು ಕೊಡಬೇಕು, ನಮಗೆ ರಿಪೋರ್ಟ್ ಕೊಡಬೇಕು. ಏನು ಪ್ರೆಸ್ ಅವರೆಲ್ಲ ಬಂದುಬಿಟ್ಟಿದೆ, ಬನ್ನಿ ಕೂತ್ಕೊಳ್ಳಿ. ಅವಕಾಶ ಎಲ್ಲರಿಗೂ ಅವಕಾಶ ಅದೇ ನಿನ್ನೆ ಹೇಳಿದ್ರಲ್ಲ, 21ಕ್ಕೆ ಮೇಡಮ್. ನೆಕ್ಸ್ಟ್ ವೆಡ್ನೆಸ್ಡೇ ಯಾವತ್ತು? 21ಕ್ಕೆ ಬುಧವಾರ. ನೆಕ್ಸ್ಟ್ ವೆಡ್ನೆಸ್ಡೇ ಇದು ರೈತರ ಸಮಸ್ಯೆ ಸ್ವಲ್ಪ ಕುಂದುಕೊರತೆ. ನೀವು ಹೇಳಿದ್ರಲ್ಲ, ಅದೇ ಮ್ಯಾಟ್ರಿಗೆ ಏನೇನು ನಡೀತಾ ಇದೆ ಇವೆಲ್ಲ ಒಂಚೂರು. ಆದರೆ ಅಪ್ಪಾಜಿಯವರು ಬಂದಿದ್ರು, ಆದರೆ ನಾವು 12 ಗಂಟೆ 1 ಗಂಟೆ ತನಕ ಚರ್ಚೆ ಮಾಡಿದ್ರು. ಈ ತಾಲೂಕಿನ ಅಧಿಕಾರಿಗಳಿಗೆ ಅವ್ರಿಗೆ ಸ್ವಯಂಕೃತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ರಾಜಕೀಯ ಇಂಟರ್ಫೇರ್ ಆಗ್ತಾ ಇದ್ದಾರೆ. ಇದು ಯಾಕೆ ಇಂಟರ್ಫೇರ್ ಆಗ್ತಾ ಇದ್ದಾರೆ, ಏನು ಇದೆಲ್ಲ ಚರ್ಚೆಗಳು ಮಾಡಿ, ನಿಮ್ಗಳು ಸ್ವಲ್ಪ ರ್ಯಾಲಿಗಳು ಮಾಡಿ, ಇಲ್ಲಿ ನೀವು ಹೇಳಿದ್ದು ಅದು 100% ಕರೆಕ್ಟು. ಇದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರಿಗೆ ಅವಕಾಶ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ತಪ್ಪಲ್ಲಿ ಸೀಲ್ ಹಾಕ್ಸ್ಕೊಂಡು ಅದರಿಂದಾಗಿ ಒಂದು ಸ್ವಲ್ಪ ನೋಡೋಣ. ಮುಂದಿನ ತಿಂಗಳು ನೀವು ದಯಮಾಡಿ 2 ವರ್ಷ ನೀವು ಕುಣಿಗಲ್ನಲ್ಲಿ ಕೆಲಸ ಮಾಡಿ, ನಿಮ್ಗೆ ಏನು ಸಪೋರ್ಟ್ ಬೇಕು ನಮ್ಮ ಪ್ರಾಮಾಣಿಕತೆಗೆ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ನಾನು ಇಲ್ಲಿ ತಾಲೂಕು ಆಫೀಸ್ನಲ್ಲಿ ಗೌಡೆ ಜಗದೀಶ್ ಅವರ ನಂತರ ಇವತ್ತು ನಿಮ್ಮನ್ನ ಇವತ್ತು ಪ್ರಾಮಾಣಿಕತೆ ನೋಡ್ತಾ ಇದ್ದೀವಿ. ಇದೇ ಥರ ಪ್ರಾಮಾಣಿಕ ರಾಜಕಾರಣ ಬೇಕು. ವಿಶ್ವನಾಥ್ ಅವರ ಹೋರಾಟ ಮಾಡೋದು, ಅವ್ರನ್ನೇನೋ ಇದು ಮಾಡಿ ಅವರು ಕಳಿಸೋದು. ಇವತ್ತು ಮತ್ತೆ ನೀವು ಅದನ್ನು ಉಳಿಸ್ಕೊಂಡಿದ್ದೀರ ಈ ತಾಲೂಕಿನಲ್ಲಿ, ಮತ್ತೆ ಯಾರು ಬರ್ತಾರೆ ಈ ತಾಲೂಕಿನಲ್ಲಿ? ಅದು 2 ವರ್ಷ ಎಷ್ಟೋ ದುಡ್ಡು ಇರೋ ಫೈಟೆಲ್ಲ ನೀವು ಬಂದಮೇಲೆ ಕೆಲಸ ಆಗಬೇಕು. ವಿಚಾರ ಈ ತಾಲೂಕಿನಲ್ಲಿ ಏನು ನಡೀತಾ ಇದೆ ಜಾಸ್ತಿ ತಲೆ ಹಾಕಕ್ಕೆ ಹೋಗಲ್ಲ. ನಿಮಗೂ ಗೊತ್ತಿಲ್ಲ, ತಾಲೂಕು ಆಫೀಸ್ ಹೋಗಿ ಬರಲ್ಲ. ಏನಾದ್ರು ವಿಚಾರ ಇದ್ದರೆ ಮಾತ್ರ ಬರೋದು. ಯಾವ ಅಧಿಕಾರಿಗಳಿಗೂ ಬಂದು ದಿವಸ ಹೋಗ್ಬೇಕು. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಾಗ ಇವರು ಸುಮಾರು ಅಧಿಕಾರಿಗಳು ಅವರೇ ನಮ್ಮ ತಾಲೂಕಿನಲ್ಲಿ. ಈಗ ನವೀನ್ ಅವರಾಗಿರ್ಬೋದು, ನೀವು ಆಗಿರ್ಬೋದು, ಇಂಥ ಅಧಿಕಾರಿಗಳು ಬೇಕು ತಾಲೂಕಿಗೆ. ಅದರಿಂದಾಗಿ ದಯಮಾಡಿ ಯಾವುದೇ ಒಂದು ಟ್ರಾನ್ಸ್ಫರ್ ಆಗಲಿ ಇದಕ್ಕಾಗಲಿ ಎಕ್ಸೆಪ್ಟ್ ಮಾಡೋಕ್ಕೆ ಹೋಗ್ಬೇಡಿ. ದಯಮಾಡಿ ಒಂದು 2 ವರ್ಷ ಕೆಲಸ ಮಾಡಿ ತಾಲೂಕಿನ ಒಂದು ಸರ್ವಿಸ್ ಆಗಿ ಮಾಡೋಣ. ಎಲ್ಲಿ ತನಕ ಇಲ್ಲಿ ಕೆಲಸ ಮಾಡೋಂಥ ದಾರಿ ತೋರಿಸ್ತಾನೆ ಅಲ್ಲಿ ತನಕ ಮಾಡಿ ಮೇಡಮ್. ಇವಾಗ ಏನು ಗೊತ್ತಾ, ನೀವು ಯಾರೋ ಒಬ್ಬ ಬಂದು ಯಾವುದೋ ಸರ್ವೆ ಮುಖಾಂತರ ಯಾವುದೋ ಒಂದು ಸರ್ವೆ ನಂಬರ್ಗೆ ಹೋಗಿ ಅದನ್ನು ಏನಿದೆ ಕಾನೂನು ಕ್ರಮ ಅಂತ ತಿಳಿಸ್ಬೇಕು. ಅವರು ನಾನು ಪ್ರತಿಭಟನೆ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತೇಳಿ ಅಲ್ಲಿ ಆಸೆ ಕೊಟ್ಟು ಮಾಡೋದು ದೊಡ್ಡ ವಿಚಾರ ಅಲ್ಲ. ಅದೊಂದು ಪೆನ್ನು ಪೇಪರಲ್ಲಿ ಬಗೆಹರಿಸ್ಕೋಬೋದು. ಇಲ್ಲ ಅಂದರೆ ಏನಂದರೆ ಕೆಲಸ ನನಗೆ ಗೊತ್ತಿಲ್ಲ, ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿನವರೇ ನಾವು ಕೆಲಸ ಮಾಡಿ ಅಂತ ಹೇಳ್ತಿರೋದಕ್ಕೆ ಎಲ್ಲ ಮಾಡಿಸ್ತಿದ್ದಾರೆ ಅಂತ ಗೊತ್ತಿದೆ. ಅದು ಸತ್ಯ. ಅದು ಯಾಕೆಂದರೆ ನಿಮ್ಮ ಟ್ರಾನ್ಸ್ಫರ್ಗೂ ಕೂಡ ಆಲ್ರೆಡಿ ಪ್ರಯತ್ನ ಪಟ್ಟಿರೋದು ನನಗೆ ಗೊತ್ತಿದೆ. ಅಷ್ಟೇ ಮುಂದೆ ನಾನು ಮಾತಾಡ್ತೀನಿ, ಅವೆಲ್ಲ ನಾವಿನ್ನು ಮಾತಾಡಬಾರ್ದು. ನಾನು ನಿಮ್ಗೆ ಹೇಳ್ತಾ ಇರೋದೇನಂದ್ರೆ ಒಂದು 2 ವರ್ಷ ಆದಷ್ಟು ನಿಮ್ಗೆ ಎಷ್ಟು ಕಾಲಾವಕಾಶ ಸಿಗುತ್ತೋ ಸಪೋರ್ಟ್ ಖಂಡಿತ ಇರುತ್ತೆ. ಅವತ್ತು ನಾನು ಹೇಳಿದೆ ಕೃಷ್ಣನ್ ಕರೆದು, ನೋಡಪ್ಪ ಈ ಥರ ನಡೀತಾ ಇದೆ, ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಡಿದ್ದೆ. ಯಾಕೋ ನಮ್ಮ ತಾಲೂಕು ಅಧ್ಯಕ್ಷರು ಇಂಜರ್ಗಳು ಈಗ ಹೊಸದಾಗಿ ಮುಂದೆ ತಾಲೂಕು ಅಧ್ಯಕ್ಷರು ಮಾಡ್ತಾ ಇದ್ದೀವಿ, ಅವ್ರನ್ನ ಜಿಲ್ಲೆಗೆ ಕೊಡ್ತಾ ಇದ್ದೀವಿ. ಇವರೇ ಇವರು ತಾಲೂಕು ಅಧ್ಯಕ್ಷರು ನಾನೇ ಘೋಷಣೆ ಮಾಡ್ತೀವಿ. ಅವರು ಬುಧವಾರ ನೀವು ಹಾಜರಾಗಬೇಕು. ಥ್ಯಾಂಕ್ ಯು ಮೇಡಮ್. ಅದೇ